ಅವತ್ತು ಅಭಿಮನ್ಯು ಬದುಕಿ ಬಂದಿದ್ದೇ ಹೆಚ್ಚು. ಅಭಿಮನ್ಯು ಮೈಸೂರಿಗೆ ಬರ್ತಾ ಇದ್ದಾನೆ ಸರ್? ಅಭಿಮನ್ಯು ಜೊತೆಗೆ ಅರ್ಜುನ ಒಂದಿದ್ರೆ ಒಂದು 6 ವರ್ಷದ ಹುಡುಗ ಮರಿ ಆನೆ ಅಭಿಮನ್ಯು ಸಿಕ್ಕಿದ್ದು ರೋಚಕವಾದ ಒಂದು ಕಾರ್ಯಾಚರಣೆಯಲ್ಲಿ ಹಿಡಿದಿದ್ದು. ರಾಜನ್ ಅಲಿಯಾಸ್ ಸೀಗೆಗುಡ್ಡ. ನಾನು ಒಂದು ಏರ್ ಫೈರ್ ಮಾಡಿ ಓಡಿ ಬಂದೆ, ಇನ್ನು ಬದುಕ್ಬೇಕಲ್ಲ. ಆ ಚೂಪಾದ ಕೋರೆಯಿಂದ ಆ ಭೀಮಗೆ ಚುಚ್ಚಿ ಭೀಮನ್ನ ಅರ್ಜುನನ ಹತ್ರ ಹೋಗಿ ಫೈಟ್ ಮಾಡಕ್ ರಾತ್ರಿ ಹೋಗಿ ಒಂದು ಕೆಪಿ ಕಾಲರ್ ಅಂತ ನಮ್ಮಲ್ಲಿ 2 ಜನನ ಸಾಯಿಸ್ತು. 6 ಆನೆಗಳನ್ನು ನಿಲ್ಲಿಸಿದ್ದು. ಮಾರನೇ ದಿವಸ ನಿಲ್ಸಿರು ಕೇರ್ ಮಾಡ್ದಲೆ ಫೈಟಿಗೆ ಬಂದೇ ಬಿಡ್ತು. ಕದ್ದು ಹೋಗಿ ಅದನ್ನ ಮೋಸದಲ್ಲಿ ಹೊಡೆದಿದ್ದು. ಇಲ್ಲ ಅಂದ್ರೆ ಹೊಡೆಯಕ್ ಆಗ್ತಿರ್ಲಿಲ್ಲ. ಕರಡಿ ಹತ್ರ ಒಂದು ಘನಘೋರವಾದ ಹೋರಾಟ ನಡೀತು. ನಿಮಗೆ ಮದ ಬಂದಿದೆ. ಅದು ಕರಡಿ ಅಂತ ಭಾರಿ ಆನೆ ಏನೋ ಅಲ್ಲ. ರೋಡಿಂದ ಹೊತ್ಕೋಗಿ ಕಾಫಿ ತೋಟದೊಳಗೆ ತಗೊಂಡೋಗಿ ಸಾಯಿಸಾಕ್ತಲ್ಲ. ನಮ್ಮ ಈ ಸರಿ 2026ಕ್ಕೆ ಬರ್ತಾ ಇರುವಂತ ದಸರಾ ಆನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಥವಾ ನಿಮ್ಮ ಪ್ರಕಾರ ಯಾವ ಆನೆ ಈ ಸರಿ ದಸರಾ ಅಂಬಾರಿ ಬರೋದಕ್ಕೆ ಚಾನ್ಸಸ್ ಇದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸುಮಾರು 30 ವರ್ಷದಿಂದ ದಸರಾ ಮಹೋತ್ಸವಕ್ಕೆ ಬರ್ತಿದ್ದ ಅಭಿಮನ್ಯು ಈಗ ನೇಪಥ್ಯಕ್ಕೆ ಸರಿದಿದ್ದಾನೆ. ಅಂದ್ರೆ ವಯಸ್ಸಾಯ್ತು, ಮೇ ತಿಂಗಳಿಗೆ ರಿಟೈರ್ಮೆಂಟ್ ಆಯ್ತು. ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಒಂದು ಆನೆ ಸಾಕಿದಾನೆ 60 ವರ್ಷದ ಮೇಲೆ ರಿಟೈರ್ಡ್ ಆಗುತ್ತೆ. ಹಾಗಾಗಿ ಈಗ ರಿಟೈರ್ಡ್ ಆಗಿದ್ದಾನೆ. ಈಗ ನಮ್ಮಲ್ಲಿ ಒಂದು 3-4 ಜನ ಇದ್ದಾರೆ. ಒಬ್ಬ ಪ್ರಶಾಂತ, ಮಹೇಂದ್ರ, ಆಮೇಲೆ ಸುಗ್ರೀವ, ಮತ್ತೆ ಧನಂಜಯ. ಇವರಲ್ಲಿ ಯಾರು ಒಬ್ಬರನ್ನ ಆರಿಸ್ತಾರೆ. ಯಾರನ್ನ ಆರಿಸಿದ್ರು ನಾವು ಖುಷಿ ಪಡೋ ವಿಚಾರನೇ. ಆದ್ರೆ ಅಭಿಮನ್ಯುನ ಒಂದ್ ಸ್ವಲ್ಪ ಒಂದು ಒಳ್ಳೆ ವೀರೋಚಿತವಾದ ಒಂದು ಬೀಳ್ಕೊಡುಗೆ ಕೊಡ್ಬೇಕಿತ್ತು. 1977ನೇ ಇಸ್ವಿಯಲ್ಲಿ ಒಂದು 6 ವರ್ಷದ ಹುಡುಗ ಮರಿ ಆನೆ ಅಭಿಮನ್ಯು ಸಿಕ್ಕಿದ್ದು. ಇವತ್ತಿನವರೆಗೂ ಮನುಷ್ಯರೊಳಗೆ ಸುಮಾರು ಬೆಳೆದು ಸಣ್ಣಪ್ಪನ ಕುಟುಂಬದಲ್ಲಿ ಅವನು ಒಬ್ಬ ಮಗನಾಗಿ ಬೆಳೆದ್ ಬಂದ. ಆದ್ರೆ ಸುಮಾರು ಒಂದು 300 ಆನೆ ಇರಬಹುದು, 100ಕ್ಕೂ ಹೆಚ್ಚು ಹುಲಿಗಳು ಇರಬಹುದು. ಆದ್ರೂ ಕೊನೆಗೆ ಅವರಿಗೆ ಸರಿಯಾದ ಕೊಡುಗೆ ಕೊಡಕ್ಕೆ ಇವರು ಮನ್ಸು ಮಾಡಿರ್ಲಿಲ್ಲ. ಈಗ ಮಾಡಿದ್ದಾರೆ. ನಾಳೆ ಇಲ್ಲೇ ಒಂದು ಬೀಳ್ಕೊಡುಗೆ ಇದೆ. ಅಭಿಮನ್ಯು ಮೈಸೂರಿಗೆ ಬರ್ತಾ ಇದ್ದಾನೆ ಸರ್? ಅಭಿಮನ್ಯು ನಿಶಾನೆ ಆನೆಯಾಗಿ ಈ ವರ್ಷನೂ ಬರ್ತಾನೆ, ಇನ್ನು ಮುಂದಿನ ವರ್ಷನೂ ಬರ್ತಾನೆ. ಅದು ಸುಪ್ರೀಂ ಕೋರ್ಟ್ ಹೇಳಿರೋದು ಅದೇ ರೀತಿ. ನೀವು ದಸರಾಕ್ ಬೇಕಾದ್ರೆ ಕರ್ಕೊಂಡು ಹೋಗಿ ಅಂಬಾರಿ ಯಾವುದೇ ತೂಕದ ವಸ್ತು ತೂಕದ ಇದು ಏನು ಹೊರಸಂಗಿಲ್ಲ ಅಂತ. ಅದು ಅಭಿಮನ್ಯು ಇದ್ರೆ ಅದು ಕಳೆನೇ ಬೇರೆ. ಅಭಿಮನ್ಯು ಬರ್ತಾನೆ, ಯಾರು ತಲೆ ಬಿಸಿ ಮಾಡ್ಕೊಳೋದ್ ಬೇಡ. ಅಭಿಮಾನಿಗಳು ಸಿಕ್ಕಾಪಟ್ಟೆ ರೋಚಕವಾಗಿ ಕೂತಿದ್ರು. ಅಭಿಮನ್ಯುನ ಅಭಿಮಾನಿ ದೇವರುಗಳಿಗೆ ನಾನು ಹೇಳೋದು, ಅಭಿಮನ್ಯು ಬರ್ತಾನೆ, ಅವನೇ ಮುಂದೆ ನಡೀತಾನೆ. ಆದ್ರೆ ಅವನಿಗೆ ವಯಸ್ಸಾಯ್ತು. ಅವನಿಗೆ ಅಂಬಾರಿ ಸುಮಾರು 800ರಿಂದ 1000 kg ತೂಕನ ಕಷ್ಟ ಆಗ್ತದೆ ವರ್ಷಕ್ಕೆ. ಹಾಗಾಗಿ ಬೇರೆ ಹುಡುಗರು ಹೊರ್ಲಿ, ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಇರ್ತಾನೆ. ಈಗ ನನ್ನ ಹಿಂದೆ ಇರೋ ಆನೆ ಶ್ರೀಕಂಠ ಆನೆ. ಇದು 2014ರಲ್ಲಿ ಈಗ 3 ದಿನ ರಣರೋಚಕವಾದ ಒಂದು ಕಾರ್ಯಾಚರಣೆಯಲ್ಲಿ ಹಿಡಿದಿದ್ದು. ಎಲ್ಲಿ ಹಿಡಿದಿದೆ ಸರ್ ಇದನ್ನು? ಹೇಮಾವತಿ ನದಿಯ ಬಲದಂಡೆಯಲ್ಲಿ ಕೊಡಗಿನ ಕಾಡಿದೆ, ಎಡದಂಡೆಯಲ್ಲಿ ನಮ್ಮ ಸಕಲೇಶ್ಪುರದ ಕಾಡಿದೆ. ಆ ಭಾಗದಲ್ಲೇ ಹಿಡಿದಿರೋದು. ಅದು ಫಸ್ಟ್ ದಿನ ಒಂದು ಕಾಡಲ್ಲಿತ್ತು. ಅವತ್ತು ನಾವು ಹೋದಾಗ ರಾತ್ರಿ ಹಗಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ನಾನು ಇದ್ದೆ. ನಾನು ಒಂದು ಏರ್ ಫೈರ್ ಮಾಡಿ ಓಡಿ ಬಂದೆ, ಇನ್ನು ಬದುಕ್ಬೇಕಲ್ಲ. ಹಾಗಾಗಿ ಅದು ಕಟ್ಟೆಪುರ ಕಾಡಲ್ಲಿತ್ತು. ಅವತ್ತೇ ರಾತ್ರಿ ಕಾಡು ದಾಟಿ ಈ ಭಾಗಕ್ಕೆ ಬಂದು ಹೇಮಾವತಿಯ ಬಲದಂಡೆಯಿಂದ ಎಡದಂಡೆಗೆ ಬಂದು ಅರ್ಜುನನ ಹತ್ರ ಹೋಗಿ ಫೈಟ್ ಮಾಡಕ್ ರಾತ್ರಿ ಹೋಗಿ, ಆಮೇಲೆ ಎಲ್ಲ ಕೂಗಾಡಿ ಕಿರಿಚಾಡಿ ಪಟಾಕಿ ಎಲ್ಲ ಹೊಡೆದು ಆಮೇಲೆ ಮತ್ತೆ ನದಿ ದಾಟಿ ಉಂಬ್ಳಿ ಬೆಟ್ಟಕ್ಕೆ ಹೋಗಿ ಆಮೇಲೆ 6 ಆನೆಗಳನ್ನು ನಿಲ್ಲಿಸಿದ್ದು. ಮಾರನೇ ದಿವಸ ಒಳ್ಳೊಳ್ಳೆ ದಿಗ್ಗಜ ಆನೆಗಳೇ, ಅಭಿಮನ್ಯು, ಅರ್ಜುನ, ಗಜೇಂದ್ರ, ವಿಕ್ರಮ, ಹರ್ಷ, ಇವನ್ನೆಲ್ಲ ನಿಲ್ಸಿರು ಕೇರ್ ಮಾಡ್ದಲೆ ಫೈಟಿಗೆ ಬಂದೇ ಬಿಡ್ತು. ಆಮೇಲೆ ನಾವು ಹೊಳೆ ದಾಟಿ ಓಡಿ ಬಂದು ಮತ್ತೆ ಮಾರನೇ ದಿವಸ ಅಲ್ಲೆಲ್ಲ ಒಂದು ಬಂಡೆ ಹತ್ರ ಗೊರಕೆ ಹಿಡ್ಕೊಂಡ್ ಮಲಗಿದ್ದಕ್ಕೆ ಕದ್ದು ಹೋಗಿ ಅದನ್ನ ಮೋಸದಲ್ಲಿ ಹೊಡೆದಿದ್ದು. ಇಲ್ಲ ಅಂದ್ರೆ ಹೊಡೆಯಕ್ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಅದ್ರ ಹಿಂದೆ ಇರೋದು ನಮ್ಮ ಏಕಲವ್ಯ. ಇದು ಅಷ್ಟೇ ಮೂಡಿಗೆರೆ ಭಾಗದಲ್ಲಿ ಹಿಡಿದಾನೆ. ಅದು ಭಯಂಕರ ರಣರೋಚಕವಾದ ಅದು ಕಾರ್ಯಾಚರಣೆ. 1.5 ತಿಂಗಳು ಹೋಗಿ ನಮ್ಮ ಸಕಲೇಶ್ಪುರದ ಪಶ್ಚಿಮ ಘಟ್ಟದಲ್ಲಿ ಕದ್ಕೂತಿತ್ತು. ಆಮೇಲೆ ಒಂದ್ ದಿವಸ ಬಂದು ಸಿಕ್ಕಾಕಂಟು ನಮ್ಮ ಮಹೇಂದ್ರ ಆನೆ. ಇದು ಚನ್ನಪಟ್ಟಣದಲ್ಲಿ ಹಿಡಿದಾನೆ. ಭಾರಿ ಒಳ್ಳೆ ಬುದ್ಧಿವಂತ ಮತ್ತೆ ಭಾರಿ ಸುಂದರವಾದ ಆನೆ. ಆ ಕಡೆ ಇರೋದು ಲಕ್ಷ್ಮಿ.
ಈಗ ಅಭಿಮನ್ಯು ಬರ್ತಾನಂತೆ, ಅದನ್ನೇ ಕಾಯ್ತಾ ನಿಂತಿದ್ದೀನಿ. ಅಭಿಮನ್ಯು ನೋಡೋಕೋಸ್ಕರ. ಅಭಿಮನ್ಯುಗೆ ಇಲ್ಲಿ ಮಾತ್ರ ಅಲ್ಲ, ಅಭಿಮನ್ಯುಗೆ ಅದು ಇಲ್ಲಿ ಬೇರೆ ಲೆಕ್ಕ. ಅಭಿಮನ್ಯುಗೆ ಅರಮನೆಯ ಮುಂದೆ ಅಲ್ಲಿ ಸನ್ಮಾನ ಮಾಡ್ಬೇಕು, ಯಾಕೆಂದ್ರೆ 6 ವರ್ಷ ಅಂಬಾರಿ ಗೊತ್ತಿದೆ, ಹೌದು. ಹಾಗಾಗಿ ಅಲ್ಲಿ ಆ ಲೆಕ್ಕ ಬೇರೆ, ಇದು ಈ ಲೆಕ್ಕ ಬೇರೆ. ಇಲ್ಲೆಲ್ಲೋ ಕಾಡಲ್ಲಿ ಮಾಡೋದಲ್ಲ, ಅಲ್ಲಿ ಮಾಡ್ಬೇಕು, ಸನ್ಮಾನ ಮಾಡ್ಲಿ. ಆಮೇಲೆ ಇನ್ನು ಅಭಿಮನ್ಯುನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಇನ್ನು ಅಂದ್ರೆ ವಸಂತ ಅವನ ಇಡೀ ಜೀವನೇ ಆನೆಗೋಸ್ಕರ ಮುಡುಪಾಗಿಟ್ಟನೆ, ಸಮರ್ಪಿಸಿದಾನೆ. ಹಾಗಾಗಿ ಈ ಮುಂದಿಂದ ಏನ್ ಮಾಡ್ತಾರೆ ನೋಡ್ಬೇಕು. ಆನೆಗಳಲ್ಲಿ ಒಂದೊಂದು ವಿಧದ ಆನೆಗಳಿದಾವೆ. ಆನೆ ಅನ್ಕೂಳೆ ಒಂದೇ ಆನೆ ಅಲ್ಲ, ಈಗ ಒಂದೇ ತರ ಅಲ್ಲ. ಈಗ ನಮ್ಮ ಜಾನುವಾರು ದನಗಳಲ್ಲಿ ಅದರಲ್ಲೂ ಬ್ರೀಡ್ ಇದಾವೆ, ಭೇದಗಳಿದಾವೆ. ಇಲ್ಲಿರೋ ಆನೆಗಳಲ್ಲಿ ಒಂದೊಂದು ತರ ಇದೆ. ನಮ್ಮ ಅದರಲ್ಲಿ ಆನೆಗಳಲ್ಲಿ ನಮ್ಮಲ್ಲಿ ದನಗಳಲ್ಲಿ ಹೇಗೆ ನಡೆಯ ದನಗಳು, ನಿಧಾನ ನಡೆಯ ದನಗಳು, ಹಳ್ಳಿಕಾರ ದನಗಳು, ಅದೇ ತರ ಪ್ರಭೇದ ಆನೆಗಳಲ್ಲೂ ಇದೆ. ಈಗ ಒಂದು ಪ್ರಶಾಂತ ತಾಕತ್ತಾಗಿದ್ದಾನೆ, ಅದ್ರ ನಿಧಾನ ನಡೀತಾನೆ. ಆಮೇಲೆ ನಮ್ಮ ಧನಂಜಯ ಹತ್ರ ಇದ್ದಾನೆ, ಎಲ್ಲಕ್ಕಿಂತ ದಪ್ಪ ಇದ್ದಾನೆ, ಅವನು ಒಂದ್ ಸ್ವಲ್ಪ ಸ್ಪೀಡ್ ನಡೀತಾನೆ. ಅವ್ರೆಲ್ಲಕ್ಕಿಂತ ಸ್ಪೀಡ್ ಆಗಿ ನಮ್ಮ ಏಕಲವ್ಯ ಭಾರಿ ಸ್ಪೀಡು ನಡೆಯೋದ್ರಲ್ಲಿ. ಹಾಗಾಗಿ ಎಲ್ಲವನ್ನೂ ನೋಡಿ ಎಲ್ಲಾ ತರ ಗುಣ ಇರೋದು ಒಂದು ಆನೆನ ಸೆಲೆಕ್ಟ್ ಮಾಡ್ಲಿ. ನಾವು ಇಂಥದೊಂದು ನಾನು ಹೇಳಲ್ಲ, ಯಾವ ಆನೆ ಆದ್ರೂ ನಮ್ಮ ಆನೆ, ನಮ್ಮ ಇವು ಎಲ್ಲರಿಗೂ ಅಭಿಮಾನ ಇರೋ ಆನೆಗಳು. ಯಾವ್ದಾರ ಒಂದು ಆನೆ ಅದು ಯಾರಿಗೆ ಆ ದೇವಿ ಮೇಲೆ ಕರುಣೆ ಬರುತ್ತೆ, ಸಿಗುತ್ತೆ, ಅವ್ರಿಗೆ ಸಿಗುತ್ತೆ. ಯಾರಾಗ್ಲಿ ಅದ್ರ ನಿಶಾನೆ ಆನೆ ಆಗಿ ಅಭಿಮನ್ಯು ಬರ್ಬೇಕು. ಅಭಿಮನ್ಯುನ ಕಡೆಗಣಿಸಬಾರ್ದು. ಅಭಿಮನ್ಯುನ ಮುಂದೆ ಅದರ ಕಾರ್ಯಾಚರಣೆ ಇದ್ರೂ ಕರ್ಕೊ ಹೋಗ್ಬಹುದು. ಯಾಕೆ ಅಂದ್ರೆ ಅಭಿಮನ್ಯುಗೆ ಏನು ಸರ್, ನಮ್ಗೆಲ್ಲ ಅದೇ ಡೌಟ್ ಇತ್ತು. ಈಗ ಅಂಬಾರಿ ವರ್ಗಕ್ಕೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, 40 ವರ್ಷ ಆಗಿದೆ ಅಂತ ಹೇಳಿ. ಕಾರ್ಯಾಚರಣೆಗೂ ಕೂಡ ಅದೇ ತರ ಇರುತ್ತಾ ಅಥವಾ ಕಾರ್ಯಾಚರಣೆ? ಈಗ ನೋಡಿ, ಮೊನ್ನೆ ಏಪ್ರಿಲ್ ತಿಂಗಳಿಗೆ 60 ವರ್ಷ ಆದ್ರೂ ಮಾಲ್ದಾರಲ್ಲಿ ಒಂದು ಚಿರತೆ ಹಿಡಿಯಕ್ಕೆ, ಆಮೇಲೆ ಈ ಭಾಗದಲ್ಲಿ ಒಂದು ಹುಲಿ ಹಿಡಿಯಕ್ಕೆ ಎಲ್ಲ ಕರ್ಕೊ ಹೋಗಿದ್ರು. ಹಾಗಾಗಿ ಇಂಥ ಕಾರ್ಯಾಚರಣೆ ಕರ್ಕೊ ಹೋಗ್ಬೋದು. ಆದ್ರೆ ದೊಡ್ಡ ದೊಡ್ಡ ಆನೆಗಳು, ಈಗ ಉದಾಹರಣೆಗೆ ನಮ್ಮ ಕರಡಿ ಹತ್ರ ಒಂದು ಘನಘೋರವಾದ ಹೋರಾಟ ನಡೀತು. 59 ವರ್ಷದ ಒಂದು ಆನೆ, ಆ ಒಂದು 5,000 kg ಇರ ನಮ್ಮ ಅಭಿಮನ್ಯು 6,000 ಚಿಲ್ಲರೆ kg ಇದ್ದ ಒಂದು 35 ವರ್ಷದ ಮದ ಬಂದ ಗಂಡಾನೆ ಜೊತೆ ಫೈಟ್ ಮಾಡ್ತು, ಕರಡಿ ಜೊತೆ. ಅದೊಂದು ರಣರೋಚಕವಾದ ಹೋರಾಟ. ಅವತ್ತು ಅಭಿಮನ್ಯು ಬದುಕಿ ಬಂದಿದ್ದೇ ಹೆಚ್ಚು. ಅಭಿಮನ್ಯು ಜೊತೆಗೆ ಅಷ್ಟೇ ಚಾಕಚಕ್ಯತೆ, ಧೈರ್ಯ ಇರೋ ಒಬ್ಬ ಮಾವುತ ವಸಂತ ಇರೋತ್ತಿಗೆ ಅವತ್ತು ಬದುಕಿ ಬಂದಿದ್ದು. ಇಲ್ಲ ಅಂದ್ರೆ ಸುಲಭ ಇರ್ಲಿಲ್ಲ. ಅಭಿಮನ್ಯು ಒಂದ್ ಸ್ವಲ್ಪ ಹಿಂದೆ ಹೋಗಿದ್ರೆ ಒಂದು ಹೊರಗಡೆ ಬಾರಿ ಒಂದು ದೊಡ್ಡ ಹಳ್ಳದ ತರ ಇತ್ತು. ಹಂಗಾಗಿ ಕೆಲವೆಲ್ಲ ಸ್ವಲ್ಪ ಅದರಲ್ಲಿ ಎಲ್ಲ ಅಭಿಮನ್ಯು ಉಳ್ಕೊಂಡು ಬಂದಿದೆ. ಅಭಿಮನ್ಯು ಏನು ವಯಸ್ಸಾದ್ರೆ ಏನು ಅದಕ್ಕೇನು ತಾಕತ್ತಿಲ್ಲ ಅಂತ ಏನಿಲ್ಲ, ಮತ್ತೆ ತುಂಬಾ ಧೈರ್ಯ ಇದೆ ಕೂಡ. ಧೈರ್ಯ ಇದೆ, ಈಗೆಲ್ಲ ಇದೆ. ಭೀಮನ್ ಬಗ್ಗೆ ಹೆಂಗೆ ಸರ್? ಭೀಮ ಬರ್ತಾನೆ ಹೆಂಗೆ ಅಂತ ಒಂದು ಅನುಮಾನ ಇದೆ. ಭೀಮಗೆ ಮದ ಬಂದಿದೆ. ಭೀಮನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದಾರೆ. ಆದ್ರೆ ನಾಳೆ ಏನಾರ ಹೆಚ್ಚು ಕಡಿಮೆಗಳು ಆಗ್ಬಿಟ್ರೆ ಕಷ್ಟ. ಆದ್ರೆ ಅದಕ್ಕೆ ಈಗ ಒಂದು ಹೆಣ್ಣಾನೇನು ಏನಾರ ಒಂದು ಇದ್ ಮಾಡಿದ್ರೆ, ವ್ಯವಸ್ಥೆ ಮಾಡಿ ಕೊಟ್ಟಿದ್ರೆ, ಈಗ ಬಂದಿರೋ ಮದ ಬಂದಿಲ್ಲ, ಸಿಟ್ಟು ಇದೆಲ್ಲ ಕಡಿಮೆ ಆಗ್ತಿತ್ತು. ಆದ್ರೆ ಈಗ ಹೆಣ್ಣಾನೆ ಇಲ್ಲ, ಅದಕ್ಕೆ ಇನ್ನೂ ರೋಷ ಜಾಸ್ತಿ ಆಗ್ತಿದೆ. ಇನ್ನೊಂದು ಏನಂತಂದ್ರೆ, ಇವಾಗ ಅಭಿಮನ್ಯು ಆಗ್ಲಿ ಅಂದ್ರೆ ವಸಂತಣ್ಣ ಜೊತೆಗೆ ಬರ್ತಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಜಾಸ್ತಿ ಇದೆ. ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಮುಖ್ಯ. ಅವ್ರು ಬರೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಲ್ಲ ಸರ್ ನಮ್ಗೆ? ಹೌದು, ಒಬ್ಬ ನುರಿತ, ಆಮೇಲೆ ಬುದ್ಧಿವಂತ, ಆಮೇಲೆ ಅಪಾರವಾದ ಅನುಭವ. 150 ಆನೆ ಹಿಡ್ದಿರೋ ಅನುಭವ, ಕಿಂತ ಜಾಸ್ತಿ ಹಿಡ್ದಿರೋ ಆನೆಗಳನ್ನ ಹಿಡ್ದಿರೋದು, ಹುಲಿಗಳನ್ನ ಹಿಡಿದ ಅನುಭವ ಇರೋ ಒಬ್ಬ ವಸಂತ ಇದಾರಲ್ಲ, ವಸಂತನ ಚೆನ್ನಾಗಿ ನಾವು, ಈಗ ವಸಂತಗೆ ಏನು ಭಾರಿ ವಯಸ್ಸಾಗಿಲ್ಲ, ಹಾಗಾಗಿ ವಸಂತನ ಅನುಭವನ ನಾವು ಉಪಯೋಗಿಸ್ಕೊಂಡ್ರೆ ಮುಂದೆ ಬೇರೆ ಮಾವುತರುಗಳಿಗೂ ಅದರಿಂದ ಬೇರೆ ಮಾವುತರಿಗೆ ಮತ್ತೆ ಮುಂದೆ ಆನೆ ಹಿಡಿಯೋದು ಏನಾರ ಇದ್ರು ಒಂದು ಎಲ್ಲ ರೀತಿ ಅನುಕೂಲ ಆಗುತ್ತೆ. ಮತ್ತೆ ಸರ್ ಎಲ್ರು ವೇಟ್ ಮಾಡ್ತಾರ ಅಂತ ಒಂದೇ ಒಂದು ಆನೆ, ಅದು ಕರಡಿ. ಅದು ಅದ್ರ ಸ್ಟೇಜ್ ಏನಿದೆ ಸರ್ ಇವಾಗ? ಯಾವ ಸಿಚುಯೇಷನ್? ಕರಡಿಗೆ ಎಲ್ಲಾ ತರದ್ದು ಈಗ ಟ್ರೈನಿಂಗ್ ಆಗಿದೆ. ಲಾರಿ ಹತ್ತಿ ಇಳಿಸೋದ ಟ್ರೈನಿಂಗು ಆಗಿದೆ. ಇನ್ನೇನು ಒಂದು ವರ್ಷದಲ್ಲಿ ಕರಡಿ ಕಾರ್ಯಾಚರಣೆಗೆ ಬರ್ತಾನೆ. ಆಮೇಲೆ 1 ವರ್ಷ 2 ವರ್ಷಕ್ಕೆ ಅದರ ಸನ್ನಡತೆಗಳು, ಅದರ ರೀತಿ, ಅದು ಮನುಷ್ಯರ ಹತ್ರ ವ್ಯವಹರಿಸೋದು ಎಲ್ಲ ನೋಡಿ 3 ವರ್ಷಕ್ಕೆ ಮೈಸೂರಿಗೂ ದಸರಾಕ್ಕೆ ಬರ್ತಾನೆ ಅನ್ನೋದು ನಮ್ದು ಕಂಪ್ಲೀಟ್ ಒಂದು ಹೋಪ್ ಇದೆ. ಹಾಗೇನೆ ರಾಜನ್ ಅಲಿಯಾಸ್ ಸಿಗೇಗುಡ್ಡ. ರಾಜನ್ ಅಂತ ಭಾರಿ ಆನೆ ಏನ ಅಲ್ಲ,
ರಾಜನಲ್ಲಿ ಇದ್ದಾಗ ಯಾವ ಮನುಷ್ಯರನ್ನು ಸಾಯಿಸ್ಲಿಲ್ಲ. ಆದ್ರೆ ಆ ಚೂಪಾದ ಕೋರೆಯಿಂದ ಆ ಭೀಮಿಗೆ ಚುಚ್ಚಿ 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 ಭೀಮನ್ನ ಟ್ರೀಟ್ಮೆಂಟ್ ಕೊಡಕ್ ಹೋಗಿ ಭೀಮಿಗೆ ಕೇಶಣ್ಣ ತೀರೋದ್ರು. ಇದೇ ಈ ರಾಜನ್ನೇ. ಈ ರಾಜನ ಆನೆ ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಇರ್ಲಿಲ್ಲ. ಇದು ಬೇಲೂರಿನ ಸೀಗೆ ಗುಡ್ಡ ಅಂತ ಇದೆ, ಆ ಭಾಗದಿಂದ ಬರೋದಿಗೆ ಅದಕ್ಕೆ ಸೀಗೆ ಅಂತ ಹೆಸರಿಟ್ಟು, ಸೀಗೆ ಗುಡ್ಡ ಅಂತ ಇತ್ತು, ಆಮೇಲೆ ಸೀಗೆ ಅಂತ. ಅದು ನಮ್ಮ ಭಾಗದ ಆನೆ ಅಲ್ಲ, ಅದರದ್ದು ಮುಖ, ಅದರದ ದೇಹದ ರಚನೆ ನೋಡಿದ್ರೆ ಅದು ಬನ್ನೇರುಘಟ್ಟ ತಮಿಳ್ನಾಡು ಕಡೆದ ಆನೆ. ಅದು ನಮ್ಮ ಮಲ್ನಾಡ ಆನೆ, ನಮ್ಮ ಕೊಡಗಿಂದಾಗ್ಲಿ, ಇಲ್ಲ ನಮ್ಮ ಚಿಕ್ಕಮಗಳೂರಿನ ಭದ್ರದಾಗ್ಲಿ, ಇಲ್ಲ ನಮ್ಮ ಸಕಲೇಶ್ಪುರದ ಪಶ್ಚಿಮ ಘಟ್ಟ ಕಡೆ ಆನೆ ಆಗ್ಲಿ, ಅದು ಆನೆ ಅಲ್ಲ. ಅದು ಬಂದು ಎಲ್ಲಾ ಆನೆಗಳನ್ನು ಚುಚ್ಚಿ ಗಾಯ ಮಾಡ್ತಾ ಬಿಟ್ರೆ ಅದೇನ ಅಂತ ಭಾರಿ ತಾಕತ್ತಿನ ಆನೆನೂ ಅಲ್ಲ. ಅದು ನಾನು ಹಿಡಿದಾಗ್ಲೇ ಹೇಳ್ದೆ, ಅದು ಎಂತ ಕಿಡಿತೀರಿ, ಕೊಂಬು ಕತ್ತರಿಸಿ ಬಿಡ್ಬಿಡಿ ಕಾಡಿಗೆ ಅಂತ. ಅದಕ್ಕಿಂತ ಬಲಾಢ್ಯ ಆನೆಗಳಿದಾವೆ ನಮ್ಮಲ್ಲಿ. ಚನ್ನಪಟ್ಟಣದಲ್ಲಿ ಹಿಡಿದಿದ್ದ ದೇವೇಂದ್ರ ಇರಬಹುದು, ಅದಕ್ಕೆ ಯಾವ್ದು ಎಂತ ಕೆಂಗಲ್ ಹನುಮಂತರಾಯ ಅಂತ ಹೆಸರಿಟ್ಟಿದ್ರು, ಅದು ಭಯಂಕರ ಸ್ಟ್ರಾಂಗ್ ಇದೆ. ಅದ್ರ ಜೊತೆಗೆ ಕರುಣ ಸ್ಟ್ರಾಂಗ್ ಇದ್ದಾನೆ, ನಮ್ಮ ಈಶ್ವರ ಸ್ಟ್ರಾಂಗ್ ಇದ್ದಾನೆ. ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದ ಈಶ್ವರ. ಧನಂಜಯನು ಒಬ್ಬ, ಈಗ ಅಂಬಾರಿ ಹೊರದ್ರಲ್ಲಿ ಧನಂಜಯನು ಒಬ್ಬಿದ್ದಾನೆ ಈ 4 ಆನೆಯೊಳಗೆ, ಅವನು ಒಬ್ಬ ಹೆಸರು ಕೇಳಿ ಬರ್ತಾ ಇದೆ. ಅವನಕ್ಕಿಂತ ಸ್ಟ್ರಾಂಗ್ ಇದೆ. ಬೇರೆ ಆನೆಗಳು ಇದೆ. ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಹಿಡಿದವು. ಈಗ ನಾವು ಇತ್ತೀಚೆಗೆ ಒಂದು KP ಕಾಲರ್ ಅಂತ ನಮ್ಮಲ್ಲಿ 2 ಜನನ ಸಾಯಿಸ್ತು. ಮೊನ್ನೆ ಒಬ್ಬ 15 ತಿಂಗಳ ಹಿಂದೆ ರೋಡಿಂದ ಹೊತ್ಕೋಗಿ ಕಾಫಿ ತೋಟದೊಳಗೆ ತಗೊಂಡೋಗಿ ಸಾಯಿಸಿ ಆಗ್ತಲ್ಲ, ಅದು ಮುಂದೆ ಭವಿಷ್ಯದ ಆನೆ ಆಗ್ತದೆ. ಭಾರಿ ಸುಂದರವಾದ ಆನೆ, ಭಾರಿ ಧೈರ್ಯ, ಭಾರಿ ತಾಕತ್ತಿನ ಆನೆ. ಅದು ಇನ್ನು ಮರಿ, 18 ವರ್ಷದ ಮರಿ ಆಗಿದೆ. ಆನೆಗಳು ಬೇರೆಗಳು, ಈ ಬೇರೆ ಆನೆಗಳು ಇದೆ ನಮ್ಮಲ್ಲಿ. ಈಗ ಈ 4 ಆನೆಗಳಿಗೆ ಒಂದು ಹೊರಗಡೆ ಒಂದು ಪೈಪೋಟಿ ಇದೆ. ಇನ್ನೊಂದು ಎಷ್ಟು ಆನೆಗಳು ಹೊರಗಿಂದ ಬರ್ತಾ ಇದಾವೆ ಕ್ಯಾಪ್ಚರ್ ಮಾಡಿ ಅಷ್ಟೇ ಪ್ರಮಾಣದ ಮಾವುತರುಗಳು ಇದಾರೆ ಸರ್? ಮಾವುತರು ಇದಾರೆ ನಮ್ಮಲ್ಲಿ, ಮಾವುತರು ಇದಾರೆ, ಹುಡುಗರುಗಳು ಒಳ್ಳೆ ಹುಷಾರಿದ್ದಾರೆ. ಈಗ ಮತ್ತೊಂದು ಆನೆ, ನನ್ನ ಹೆಸರು ಮರ್ತೆ, ಶೃಂಗೇರಿ ಭಾಗದಲ್ಲಿ ಕೆರೆಕಟ್ಟೆ ಅನ್ನಲ್ಲಿ ಒಂದೇ ಸ್ಪಾಟ್ ಅಲ್ಲಿ ಕೆಲವೇ ನಿಮಿಷದಲ್ಲಿ 2 ಜನ ಹೊಡೆದು ಸಾಯಿಸಿತ್ತು ಒಂದು ಆನೆ. ಆ ಆನೆನ ಸುಮಾರು 15 ಕಿಲೋಮೀಟರ್ ನಾವು ಕುದುರೆಮುಖದ ಆ ಕಾಡಲ್ಲಿ ಅದನ್ನ ಅದ್ರ ಹಿಂದೆ ಹೋಗಿ ಅದು ಅಟ್ಯಾಕ್ ಮಾಡಕ್ ಬಂದು, ಅಲ್ಲಿಂದ ತಪ್ಪಿಸಿಗೆ ಬಂದು ಲಾಸ್ಟಿಗೆ ಸಾಯಂಕಾಲದ ಹೊತ್ತಿಗೆ ಭದ್ರಾ ನದಿ ಹತ್ರ ಅದನ್ನ ಹಿಡಿದಿದ್ದ ಆನೆ ಉಂಟಲ್ಲ, ಅದು ಬಾರಿ ಸ್ಟ್ರಾಂಗ್ ಇದೆ. ಅದು ಈಗ ಫುಲ್ ಟ್ರೈನಿಂಗ್ ಆಗಿದೆ, ಇನ್ನು ಲಾರಿ ಹಸ್ಬೇಕಷ್ಟೇ. ಅದು ಇವೆಲ್ಲಕ್ಕಿಂತಲೂ ಸ್ಟ್ರಾಂಗ್ ಇದೆ. ಆಮೇಲೆ ಹಾಗಾಗಿ ಆ ಆನೆ ನಾನು ಮರ್ತಿದ್ದೆ, ಅದು ಒಂದು ಒಳ್ಳೆ ಸ್ಟ್ರಾಂಗ್ ಇರೋ ಆನೆ. ಸರಿ, ಅಭಿಮನ್ಯು ಜೊತೆಗೆ ಅರ್ಜುನ ಒಂದ್ ಇದ್ದಿದ್ರೆ ನಿಮ್ಮ ಅಭಿಪ್ರಾಯ? ತುಂಬಾ ನಿಮ್ಗೆ ಇಷ್ಟವಾದಂತ ಆನೆ ಅದು. ಅರ್ಜುನ ಒಂದ್ ಇದ್ದಿದ್ರೆ, ಅಭಿಮನ್ಯುನು ಬಂದಿದ್ರೆ, ಇಬ್ರು ಲೀಡರ್ಸ್ ಇರ್ತಿದ್ರು. ದಿಗ್ಗಜ ಆನೆಗಳ ಒಂದು ಗುಂಪು. ಹಾಗೆ ಹೇಳಕ್ ಹೋದ್ರೆ 60 ವರ್ಷ ವಯಸ್ಸು ಆಗಿದ್ರು ನಮ್ಮ ಗಜೇಂದ್ರ ಆನೆನು ಬೇಕಾದ್ರೆ ನಿಶಾನೆ ಆನೆ ಕರ್ಕೊಬರ್ಬೋದು. ಯಾಕಂದ್ರೆ ಅಪಾರವಾದ ಅನುಭವ, ಯಾರಿಗೇನು ಮಾಡಿಲ್ಲ, ಜೊತೆಗೆ ಎಟ್ಟದ ಆನೆ ಆಗಿ ತುಂಬಾ ವರ್ಷ ಕೆಲಸ ಮಾಡಿದೆ. ಅವತ್ತೇನೋ ಒಂದು ಮದ ಬಂದಾಗ ಏನೋ ಒಂದು ನಡೆದೋಯ್ತು ಬಿಟ್ರೆ, ಗಜೇಂದ್ರ ಆನೆ ಬಾರಿ ಸ್ಟ್ರಾಂಗ್ ಇದ್ದಾನೆ. ಈಗ ಜೊತೆಗೆ ಗಜೇಂದ್ರನ ಮತ್ತಿಗುಡಿಗೆ ತಂದ ಮೇಲೆ ಇನ್ನೂ ಸ್ಟ್ರಾಂಗ್ ಆಗೇನೆ. ಟ್ರೈನಿಂಗ್ ನಡೀತದೆ ಸರ್. ಆಲ್ಮೋಸ್ಟ್ ಎಷ್ಟು ಇಯರ್ ಇರ್ಬೋದು ಸರ್ ಅದಕ್ಕೆ? ಎಷ್ಟು ವರ್ಷ ಇರ್ಬೋದು? ಗಜೇಂದ್ರಿಗೆ ಬಹುಶಃ ಅರ್ಜುನನ ವಯಸ್ಸೇ ಇರ್ಬೋದು, ಒಂದು 65-66 ಇರ್ಬೋದು ಸರ್. ಅದನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದೇನೋ ಅಲ್ಲೆಲ್ಲೋ ಇದ್ದಿದ್ನ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಹಾ, ಏನೋ ಬದುಕೆಂದು ಇರುತ್ತೆ ಎಲ್ಲರನ್ನು ಮಾಡ್ಕೊಂಡು. ಅಂತೂ ಅದೆಲ್ಲೋ ಬೂದಿ ಪಡಗನಲ್ಲಿ ಹಿಂದೆ ಒಂದಾನ ಕಾಲದಲ್ಲಿ ವೀರಪ್ಪನನ್ನ ಫಸ್ಟ್ ಹಿಡಿದು ಅವನ್ನ ಒಂದು ಫಾರೆಸ್ಟ್ ಆಫೀಸ್ ಒಂದು ರೂಮ್ ಒಳಗೆ ಕೂಡ ಹಾಕಿದಿರ್ತಾರೆ. ಆಮೇಲೆ ಅವನು ನನಗ್ ತಲೆನೋವು ಅಂತ ಸುಳ್ಳು ಹೇಳಿ ಸ್ವಲ್ಪ ಎಣ್ಣೆ ತಗೊಂಡು, ಈಗೆಲ್ಲ ಎಣ್ಣೆ ಹಾಕೊಂಡು ಆ ಬೇಡಿ ಎಲ್ಲ ಬಿಚ್ಕೊಂಡು ಅಲ್ಲಿ ಹಂಚಿ ತಕ್ಕೊಂಡು ಓಡೋಗ್ತಾನೆ. ಅದೇ ಬೂದಿ ಪಡಗದಲ್ಲಿ ನಮ್ಮ ಗಜೇಂದ್ರ ಇದ್ದ. ಈಗ ಗಜೇಂದ್ರನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ ಬೂದಿ ಪಡಗದಿಂದ. ಇಲ್ಲಿ ಆರಾಮಾಗಿದ್ದಾನೆ ಸರ್. ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮೈಸೂರು ದಸರಾದಲ್ಲಿ. ನಾನು ವಾರಕ್ಕೊಂದ್ಸತಿ ದಸರಾಕ್ ಬರ್ತೀನಿ ಸರ್. ನಾವು ಡೈಲಿ ಅಲ್ಲೇ ಇರ್ತೀವಿ, ಅಲ್ಲಿ ಸಿಗ್ತೀನಿ. ಸಿಗಿ ಸರ್, ಖಂಡಿತ. ಮೈಸೂರು ಫಾರ್ ಎವರ್ ಅಂತ ಪೇಜ್ ನೋಡಿರ್ತೀರಾ? ಆಯ್ತು, ನೀವು ಸಿಕ್ಕಿ, ನಾನು ಏನ್ ಬೇಕಾದ್ರೂ ನಿಮ್ಗೆ ಅಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ. ಸರಿ ಸರ್, ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು.